ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಶಿವಶರ್ಮ ನಿರ್ವಾಣ ವರ್ಣನ ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಗಣಗಳು ಹೇಳುತ್ತಾರೆ: ಅಯ್ಯ ಶಿವಶರ್ಮನೆ, ನಿನಗೆ ಭವಿಷ್ಯತ್ತಿನಲ್ಲಿ ದೊರಕುವ ಸುಕೃತ ಫಲವನ್ನು ಈಗ ಹೇಳುತ್ತೇವೆ ಕೇಳು. ನೀನು ಈ ವಿಷ್ಣುಲೋಕದಲ್ಲಿ ಬ್ರಹ್ಮಾಯಸ್ಸಿನ 1 ಸಂವತ್ಸರದ ಕಾಲ ಪೂರ್ತಿಯಾಗಿ ಪುಣ್ಯ ತೀರ್ಥದಲ್ಲಿ ಮರಣವಾಂತುದರ ಫಲವಾಗಿ ದೊರೆತ ಪುಣ್ಯದಿಂದ ಅಪ್ಸರೋ ಗಣಗಳೊಡನೆ ಬಹು ಭೋಗ ಭಾಗ್ಯಗಳನ್ನು ಅನುಭವಿಸಿದ ಮೇಲೆ ಅದೇ ಪುಣ್ಯ ವಿಶೇಷದಿಂದಲೇ ಭೂಲೋಕದಲ್ಲಿ ನಂದಿವರ್ಧನನೆಂಬ ನಗರದ ಮಹಾರಾಜನಾಗಿ ಜನಿಸುತ್ತೀಯೇ. ಅಲ್ಲಿ ಬಲವಾಹನಾದಿಗಳಿಂದ ಸಮೃದ್ಧನಾಗಿ ಅಸಪತ್ನವಾದ ಅಖಂಡ ರಾಜ್ಯಾಧಿಪತ್ಯವನ್ನು ಪಡೆಯುತ್ತೀಯೇ. ಇಷ್ಟಾಪೂರ್ತವೇ ಮೊದಲಾದ ಧರ್ಮ ಕಾರ್ಯಗಳನ್ನು ಸತತವೂ ನಡೆಸುತ್ತಿರುವ ಧರ್ಮಾತ್ಮರಿಂದ ಸುವರ್ಣ ಭೂಷಣಗಳಿಂದ ಸಂತೋಷಗೊಳಿಸಲ್ಪಟ್ಟು ಹೃಷ್ಟರು ಪುಷ್ಟರು ಆಗಿರುವ ಪಂಡಿತ ಪ್ರಕಾಂಡರಿಂದಲೂ ಆ ರಾಜ್ಯವು ಸುಸಂಸೇವಿತವಾಗಿರುವುದು. ಸರ್ವ ಋತುಗಳಲ್ಲಿಯೂ ಸಸ್ಯ ಸಂಪನ್ನವಾಗಿ ಬಹು ಸೊಗಸಾದ ಗದ್ದೆಯ ಭೂಮಿಗಳಿಂದೊಡಗೂಡಿ ಒಳ್ಳೆಯ ದೇಶವೆಂದೆನಿಸಿ ಸನ್ಮಾರ್ಗಗಾಮಿಗಳಾದ ಪ್ರಜೆಗಳಿಂದ ನಿಬಿಡವಾಗಿ ಸುಭಿಕ್ಷ ಭೂಯಿಷ್ಠವಾಗಿ ಎತ್ತೆತ್ತಲು ತಾವೇ ತಾವಾಗಿ ಬೆಳೆದಿರುವ ತೃಣ ಸಮೃದ್ಧಿಯನ್ನೊಳಗೊಂಡು ಅಪರಿಮಿತವಾದ ಗೋಧನದಿಂದ ಶೋಭಿಸುತ್ತಿರುವುದು. ದೇವಾಲಯಗಳ ಸಾಲುಗಳಿಂದ ಕಂಗೊಳಿಸಿ ಅಲ್ಲಿಯ ಗ್ರಾಮಗಳೆಲ್ಲವೂ ಯಜ್ಞಾನುಷ್ಠಾನದ ಕುರುಹಾದ ಯೂಪ ಸ್ತಂಭಗಳಿಂದೊಪ್ಪಿ ಧನಧಾನ್ಯ ಸಮೃದ್ಧವಾಗಿರುವವು. ಬಗೆ ಬಗೆಯ ಸುಪುಷ್ಪಗಳ ಕೃತ್ರಿಮೋದ್ಯಾನಗಳು ಅಂದರೆ ಕೈದೋಟಗಳು, ಯಾವಾಗಲೂ ಫಲಭರಿತಗಳೇ ಆಗಿರುವ ವೃಕ್ಷ ವಿಶೇಷಗಳು, ಕಮಲ ಸರೋವರಗಳು ಆ ರಾಜ್ಯದ ಭೂಪ್ರದೇಶದಲ್ಲಿ ವಿರಾಜಿಸುತ್ತಿರುವವು. ನಿರ್ಮಲೋದಕವಿಲ್ಲದ ನದಿ ವೃಂದವಾಗಲಿ, ಧರ್ಮವನ್ನು ಮೀರಿ ನಡೆಯುವ ಜನತೆಯಾಗಲಿ, ಪರಿಶುದ್ಧವಾದ ಕುಲಗೋತ್ರಗಳಿಲ್ಲದ ಮನೆತನಗಳಾಗಲಿ, ಇತರರು ಭೂಮಿಯಲ್ಲಿ ಹುದುಗಿಸಿಟ್ಟ ಧನಗಳಾಗಲಿ ಆ ರಾಜ್ಯದಲ್ಲಿ ಇರುವುದಿಲ್ಲ. ಅಲ್ಲಿ ಹೆಂಗಸರಲ್ಲಿ ಮಾತ್ರ ವಿಭ್ರಮ ಅಂದರೆ ಅಜ್ಞಾನ ವಿಲಾಸವೆಂಬುದು ಇರುವುದೇ ಹೊರತು ವಿದ್ವಾಂಸರಲ್ಲಿ ಅದು ಸ್ವಲ್ಪ ಮಾತ್ರವೂ ಇರುವುದಿಲ್ಲ. ಅಲ್ಲಿ ನದಿಗಳು ವಕ್ರ ಮಾರ್ಗಗಳಲ್ಲಿ ಹರಿಯುತ್ತಿರುವಾಗಲಿ ಜನರೆಂದಿಗೂ ಅಲ್ಲಿ ನದಿಗಳು ವಕ್ರ ಮಾರ್ಗಗಳಲ್ಲಿ ಹರಿಯುತ್ತಿರುವುದೇ ಹೊರತು ಜನರೆಂದಿಗೂ ವಕ್ರ ಮಾರ್ಗದ ಅವಲಂಬಿಗಳಾಗಿರುವುದಿಲ್ಲ. ಬಹುಳ ಪಕ್ಷದ ರಾತ್ರಿಗಳು ಮಾತ್ರ ಕತ್ತಲು ಕವಿದು ಕಾಣುತ್ತಿರುವಾಗಲಿ ಮಾನವರು ಎಂದಿಗೂ ಅಜ್ಞಾನವೆಂಬ ಕತ್ತಲೆಯಲ್ಲಿ ಇರುವುದಿಲ್ಲ. ನಾರಿಯರು ರಜೋದೋಷಯುಕ್ತರಾಗಿರುವರಲ್ಲದೆ ಪುರುಷರು ಆ ದೋಷಕ್ಕೆ ಒಳಗಾಗಿ ಧರ್ಮ ಬಾಹಿರರಾಗಿರುವುದಿಲ್ಲ. ಸಕಲ ಐಶ್ವರ್ಯ ಸಮನ್ವಿತನಾದರೂ ಗರ್ವದಿಂದ ಕುರುಡಾಗುವವನು, ಭುಕ್ತಿಗೆ ಮಾರ್ಗವಿಲ್ಲದಿರುವವನು, ಹಿತಮಿತವಾದ ಭೋಜನವಿಲ್ಲದಿರುವವನು, ನೀತಿ ಬಾಹಿರನು, ಸ್ಯಂದನಾದಿ ಭೋಗಶೂನ್ಯನು, ರಾಜಪುರುಷನಲ್ಲದವನು ಆ ರಾಜ್ಯದಲ್ಲಿ ಇರುವುದಿಲ್ಲ. ದಂಡವೆಂಬುದು ಆ ರಾಜ್ಯದಲ್ಲಿ ಕೊಡಲಿ, ಛತ್ರ, ಚಾಮರಗಳು, ಬೀಸಣಿಗೆ, ನೇಗಿಲು ಮುಂತಾದವುಗಳಲ್ಲಿ ಮಾತ್ರ ಕಾಣುತ್ತಿರುವುದಾಗಲಿ ಕ್ರೋಧದ ಮೂಲಕ ಅಪರಾಧಕ್ಕೆ ಅನುಗುಣವಾಗಿ ಎಲ್ಲಿಯೂ ವಿಧಿಸುವುದಾಗಿ ಅಂದರೆ ದಂಡವನ್ನು ವಿಧಿಸುವುದಾಗಿ ಕಂಡುಬರುವುದಿಲ್ಲ. ಜೂಜುಗಾರರ ಗುಂಪಿನಲ್ಲಿ ಪರಿದೇವನವೇ ಅಂದರೆ ಜೂಜೆಂಬುದು ಇರುವುದಾಗಲಿ ಬೇರೊಂದೆಡೆಯಲ್ಲಿಯೂ ಇರುವುದಿಲ್ಲ. ಅಲ್ಲಿಯ ನಗರ ರಕ್ಷಾ ಪುರುಷರು ಕೇವಲ ಕಣ್ಣುಗಳು ಉಳ್ಳವರಾಗಿರುವರೇ ಹೊರತು ಪಾಶಪಾಣಿಗಳಾಗಿ ಅಪರಾಧಿಗಳನ್ನು ಹಿಡಿಯುವವರಾಗಿರುವುದಿಲ್ಲ. ಜಾಡ್ಯದ ಸುದ್ದಿಯು ಆ ರಾಜ್ಯದ ಜಲಗಳಲ್ಲಿ ಮಾತ್ರವೇ ಇರುತ್ತದೆಯಾಗಲಿ ಮತ್ತೆಲ್ಲಿಯೂ ಇರುವುದಿಲ್ಲ. ದುರ್ಬಲತೆ ಎಂಬುದು ಸ್ತ್ರೀಯರ ಮಧ್ಯಪ್ರದೇಶದಲ್ಲಿ ಮಾತ್ರ ಇರುವುದಾಗಲಿ ಬೇರೊಂದು ಪ್ರದೇಶದಲ್ಲಿ ಇರುವುದಿಲ್ಲ. ಕಾಠಿಣ್ಯವೆಂಬುದು ಸ್ತ್ರೀಯರ ಸ್ತನಗಳಲ್ಲಿ ಇರುವುದಾಗಲಿ ಮನುಷ್ಯರು ಕಠಿಣ ಹೃದಯರಾಗಿರುವುದಿಲ್ಲ. ಆ ರಾಜ್ಯದಲ್ಲಿ ಕುಷ್ಠವೆಂಬುದು ಔಷಧ ಯೋಗವನ್ನು ನಿರೂಪಿಸುವ ಶಾಸ್ತ್ರದಲ್ಲಿ ಇರುವುದಾಗಲಿ ಮಾನವರಲ್ಲಿ ಇರುವುದಿಲ್ಲ. ಛಿದ್ರವೆಂಬುದು ಒಳ್ಳೊಳ್ಳೆಯ ರತ್ನಗಳಲ್ಲಿ ಇರುವುದಾಗಲಿ ಮತ್ತೆಲ್ಲಿಯೂ ಕಾಣುವುದಿಲ್ಲ. ಶೂಲವೆಂಬುದು ವಿಶ್ವೇಶ್ವರನ ಮೂರ್ತಿಗಳಲ್ಲಿ ಕಂಗೊಳಿಸುತ್ತಿರುವುದಲ್ಲದೆ ಮತ್ತಾರಲ್ಲಿಯೂ ತೋರಿ ಬರುವುದಿಲ್ಲ. ಕಂಪವೆಂಬುದು ಛಾಯಾ ಭರ್ತೃಗಳಲ್ಲಿ ಪರಸ್ಪರ ಪ್ರೇಮಾಧಿಕ್ಯದಿಂದ ಸ್ಪರ್ಶಾದಿಗಳ ಮೂಲಕವೇ ಮೂಡಿಬರುವುದಾಗಲಿ ಭಯದಿಂದ ಎಲ್ಲಿಯೂ ಹುಟ್ಟುವುದಿಲ್ಲ. ಸ್ತ್ರೀ ಪುರುಷರ ಪರಸ್ಪರ ಪ್ರೇಮಯೋಗದ ಸಲುವಾಗಿ ಜ್ವರಕ್ಷೋಭೆಯು ಕಂಡುಬರುವುದಾಗಲಿ ಧನ ಕನಕ ಧಾನ್ಯಾದಿಗಳ ನಿಮಿತ್ತವಾಗಿ ಎಲ್ಲಿಯೂ ಇರುವುದಿಲ್ಲ. ಪಾಪಕ್ಕೆ ದಾರಿದ್ರ್ಯವೂ ಇರುವುದಲ್ಲದೆ ಯಾರಿಗೂ ಯಾವ ಬಗೆಯ ದಾರಿದ್ರ್ಯವೂ ಇರುವುದಿಲ್ಲ. ಅಲ್ಲಿ ಎಲ್ಲರೂ ಪುಣ್ಯ ಸಂಪಾದನೆಗಾಗಿಯೇ ಧನ ವ್ಯಯವನ್ನು ಮಾಡುತ್ತಿರುವರು. ಅಲ್ಲಿ ಆನೆಗಳು ಮಾತ್ರ ಮದಿಸುವವೇ ಹೊರತು ಮಾನವರು ಮದಿಸುವುದಿಲ್ಲ. ಯುದ್ಧವೆಂಬ ಹೆಸರೇ ಅಲ್ಲಿ ಇಲ್ಲ. ಅದು ಸಮುದ್ರದ ಅಲೆಗಳಲ್ಲಿ ಮಾತ್ರ ಕಂಡುಬರುತ್ತಿರುವುದು. ದಾನಹಾನಿ ಎಂಬುದು ಆನೆಗಳಲ್ಲಿಯೂ, ಕಂಟಕವೆಂಬುದು ಗಿಡಮರಗಳಲ್ಲಿಯೂ, ವಿಹಾರವೆಂಬುದು ಜನಗಳಲ್ಲಿಯೂ ಕಂಡುಬರುವುದಲ್ಲದೆ ಮತ್ತೆಲ್ಲಿಯೂ ಕಂಡುಬರುವುದಿಲ್ಲ.
ಅಲ್ಲಿ ಪ್ರತಿಯೊಬ್ಬರೂ ಹಾರಾದಿ ಆಭರಣಗಳಿಂದ ಶೂನ್ಯವಾದ ವಕ್ಷಸ್ಥಳವುಳ್ಳವರಾಗಿರುವುದು ಗೋಚರವಾಗದು. ಗುಣತ್ಯಾಗವೆಂಬುದು ಬಿಲ್ಲಿನಿಂದ ಹೊರಡುವ ಬಾಣಗಳಲ್ಲಿ ಇರುವುದಾಗಲಿ ಹೊರತು ಜನಗಳಲ್ಲಿ ಇರುವುದಿಲ್ಲ. ಅಂತೆಯೇ ಬಂಧೋಕ್ತಿ ಅಂದರೆ ಹಿಡಿ, ಕಟ್ಟು, ಹೊಡಿ, ಕೊಲ್ಲು ಎಂಬುದು ಪುಸ್ತಕದಲ್ಲಿ ಮಾತ್ರ ದೃಢವಾಗಿ ಇರುವುದಲ್ಲದೆ ಮತ್ತೆಲ್ಲಿಯೂ ಕೇಳಿಬರುವುದಿಲ್ಲ. ಸ್ನೇಹ ಅಥವಾ ಮಮತೆ ತ್ಯಾಗವೆಂಬುದು ಪಾಶುಪತ ವ್ರತದೀಕ್ಷಿತರಾದ ಜನರಲ್ಲಿ ಕಾಣುವುದಲ್ಲದೆ ಇತರ ಜನರಲ್ಲಿ ಆ ಸ್ನೇಹ ತ್ಯಾಗವು ಕಾಣುವುದಿಲ್ಲ. ದಂಡವಾರ್ತೆ ಎಂಬುದು ಆ ರಾಜ್ಯದಲ್ಲಿರುವ ಏಕದಂಡಿ, ತ್ರಿದಂಡಿ ಸನ್ಯಾಸಿಗಳ ವಂಶದಂಡಗಳ ವಿಷಯದಲ್ಲಿ ಕೇಳಿಬರುವುದಾಗಲಿ ಇನ್ನೆಲ್ಲಿಯೂ ಕೇಳಿಬರುವುದಿಲ್ಲ. ಧನುಸ್ಸುಗಳಲ್ಲಿ ಮಾತ್ರ ಮಾರ್ಗಣ, ಬಾಣ, ಯಾಚಕ ಮುಂತಾದ ಮಾರ್ಗಣಗಳು ಇರುವುದಾಗಲಿ ಜನಗಳಲ್ಲಿ ಇರುವುದಿಲ್ಲ. ಅಲ್ಲಿರುವ ಬ್ರಹ್ಮಚಾರಿಗಳೆಲ್ಲರೂ ತಮ್ಮ ಆಶ್ರಮಕ್ಕೆ ಉಚಿತವಾದ ಭಿಕ್ಷಾರ್ಜನೆಯಲ್ಲಿಯೇ ಆಸಕ್ತರಾಗಿ ತಮ್ಮ ವ್ಯಾಸಂಗವನ್ನು ಮುಂದುವರಿಸುತ್ತಿರುವರಲ್ಲದೆ ಅವರನ್ನುಳಿದು ಭಿಕ್ಷುಕರಾರು ಇರುವುದಿಲ್ಲ. ರಾಜ್ಯದಲ್ಲಿ ಅವಧೂತಾಶ್ರಮಿಗಳು ಮಾತ್ರ ಹೆಗಲ ದೇಹ ಮಲಧಾರಿಗಳಾಗಿ ಇರುವರೇ ಹೊರತು ಇತರರಾರು ಹಾಗೆ ಇರುವುದಿಲ್ಲ. ಅಲ್ಲಿ ಭ್ರಮರಗಳು ಮಾತ್ರ ಚಂಚಲವಾದ ಚಿತ್ತವೃತ್ತಿಯುಳ್ಳವುಗಳಾಗಿ ಇತರರಾರು ಇರುವುದಿಲ್ಲ. ಅಯ್ಯ ಶಿವಶರ್ಮನೆ, ಇವೇ ಮೊದಲಾದ ಸದ್ಗುಣ ಸಂಪತ್ತಿಯುಳ್ಳ ಆ ದೇಶದಲ್ಲಿ ನೀನು ರಾಜನಾಗಿ ಜನಿಸಿ ಸಮಸ್ತ ರಾಜಧರ್ಮಗಳನ್ನು ಅರಿತವನಾಗಿ ವೀರ್ಯ ಸ್ಥೈರ್ಯಾದಿ ಗುಣಸಂಪನ್ನನಾಗಿ ರಾಜ್ಯವನ್ನಾಳುವೆ. ನಿನಗೆ ಸಕಲ ಸೌಭಾಗ್ಯಗಳು ಸಮೃದ್ಧವಾಗಿರುತ್ತವೆ. ಸ್ಮರಣೀಯವಾದ ರೂಪ, ಶೌರ್ಯ, ಔದಾರ್ಯ ಮೊದಲಾದ ಗುಣಗಳು ನಿನ್ನಲ್ಲಿ ತುಂಬಿದ್ದು ಲಾವಣ್ಯದಿಂದಲೇ ಅನುಪಮವಾದ ಸೌಂದರ್ಯವನ್ನೊಳಗೊಂಡು ಮನೋಹರಿಯರು ಸೀಮಂತಿನಿಯರು ಆದ 10,000 ಮಂದಿ ಸ್ತ್ರೀಯರು ನಿನಗೆ ರಾಣಿಯರಾಗುವರು. ಅವರಲ್ಲಿ ನಿನಗೆ 300 ಮಂದಿ ಕುಮಾರರು ಉದಿಸುತ್ತಾರೆ. ಪರಪುರಂಜಯನಾಗಿ ಶತ್ರುಗಳಿಗೆ ಮಾತ್ರ ಉಗ್ರನೆನಿಸುವ ನೀನು ಆ ಜನ್ಮದಲ್ಲಿ ವೃದ್ಧಕಾಲನೆಂದು ಹೆಸರುಕೊಳ್ಳುವೆ. ಅಯ್ಯ ವಿಪ್ರೋತ್ತಮನೆ, ಆಗ ನೀನು ಅನೇಕ ಯುದ್ಧಗಳನ್ನು ಗೆದ್ದು ನಿನ್ನ ಸಂಪತ್ತಿಗೆ ಅನುಗುಣವಾಗಿ ಯಾಚಕರಿಗೆ ತೃಪ್ತಿಯನ್ನು ಉಂಟುಮಾಡಿ ಅನೇಕ ಶುಭಗುಣಗಳಿಗೆ ಗಣಿಯನಿಸಿ ಪೂರ್ಣ ಚಂದ್ರನಂತೆ ಸಂಪೂರ್ಣ ಕಾಂತಿಯಿಂದ ಕಂಗೊಳಿಸುತ್ತಾ ಅನವರತವು ಯಾಗ ಯಜನಾದಿಗಳನ್ನು ಮಾಡಿ ಅವಭೃತ ಸ್ನಾನದಿಂದ ತೊಯ್ದ ತಲೆಕೂದಲುಗಳುಳ್ಳವನಾಗಿ ಪ್ರೀತಿಪೋತ್ತಮನೆನಿಸಿ ಪ್ರಜೆಗಳನ್ನು ಸಂರಕ್ಷಿಸುವುದರಲ್ಲಿ ದಕ್ಷನೆನಿಸಿ ಇರುವ ಧನ ಕೋಶದಿಂದ ಭೂಸುರರನ್ನು ದಕ್ಷಿಣಾದಿಗಳನ್ನಿತ್ತು ತೃಪ್ತಿಗೊಳಿಸಿ ಯಾವೊಂದು ಈತಿ ಬಾಧೆಗಳು ಇಲ್ಲದೆ ಸ್ಥೈರ್ಯವುಳ್ಳವನಾಗಿ ಹೃತ್ಪದ್ಮದಲ್ಲಿ ಗೋವಿಂದನ ಪಾದಪದ್ಮಗಳನ್ನೇ ಧ್ಯಾನಿಸುತ್ತಾ ಆ ವಾಸುದೇವನ ಲೀಲಾ ವಿನೋದಗಳನ್ನೊಳಗೊಂಡ ಸತ್ಕಥಾಲಾಪಗಳಿಂದಲೇ ಹಗಲಿರುಳುಗಳನ್ನು ಕಳೆಯುತ್ತಾ ಒಮ್ಮೆ ರಾಜಸಭಾ ಮಧ್ಯದಲ್ಲಿ ಸುಖೋಪವಿಷ್ಟನಾಗಿ ಕಾಶಿ ಪಟ್ಟಣದಿಂದ ಬಂದಿರುವಂತಹ ಸನ್ಯಾಸಿಗಳನ್ನು ದೂರದಿಂದಲೇ ಕಂಡು ಅಂದು ನೀನು ಪುಣ್ಯತೀರ್ಥಗಳಲ್ಲಿ ಮಿಂದ ಪುಣ್ಯದ ಫಲವಾಗಿ ಅವರಿಂದ ಆಶೀರ್ವಾದಗಳನ್ನು ಅನೇಕ ಪ್ರಕಾರವಾಗಿ ಪಡೆಯುವೆ. ಅಯ್ಯ ವೃದ್ಧಕಾಲ ರಾಜನೇ, ವಿಶ್ವವೆಲ್ಲಕ್ಕೂ ಗುರುವಾಗಿ ಸಕಲೈಶ್ವರ್ಯ ಸಂಪನ್ನನಾಗಿರುವ ವಿಶ್ವೇಶ್ವರನು ಕಾಶಿ ಪಟ್ಟಣಕ್ಕೆ ಒಡೆಯನಾಗಿರುವನು. ಇವನು ನಿನ್ನಲ್ಲಿರುವ ಅನ್ಯಥಾ ಬುದ್ಧಿಯನ್ನು ದೂರ ಮಾಡಲಿ. ಸ್ಮರಣ ಮಾತ್ರದಿಂದಲೇ ಯಾವ ಸ್ವಾಮಿಯು ಮೋಕ್ಷ ಪದವಿಯನ್ನು ಭಕ್ತರಿಗೆ ಅನುಗ್ರಹಿಸುವನೋ ಆ ಕಾಶಿನಾಥನು ನಿನಗೆ ಆಣವ ಮಲವರ್ಜಿತವಾದ ಜ್ಞಾನವನ್ನು ಉಪದೇಶ ಮಾಡಲಿ. ಯಾವ ಪುಣ್ಯದಿಂದ ನಿನಗೆ ಅಕಂಟಕವಾದ ಈ ರಾಜ್ಯವೆಲ್ಲವೂ ದೊರೆತಿರುವುದೋ ಅದೇ ಪುಣ್ಯ ವಿಶೇಷದಿಂದಲೇ ನಿನಗೆ ಆ ವಿಶ್ವೇಶ್ವರನಲ್ಲಿ ಭಕ್ತಿ ಭಾವವು ಉಂಟಾಗಲಿ. ಯಾವನ ಅನುಗ್ರಹದಿಂದ ಆಯಸ್ಸು, ಕಳತ್ರ, ಪುತ್ರ, ಅಂಬರಾದಿಗಳು ಸಕಲೈಶ್ವರ್ಯ ಸಮೃದ್ಧಿಯು ಸ್ವರ್ಗ ಮೋಕ್ಷಗಳು ದೊರಕುವವು ಆ ವಿಶ್ವೇಶ್ವರನು ನಿನಗೆ ಪ್ರಸನ್ನನಾಗಲಿ. ಯಾವನ ನಾಮ ಸಂಕೀರ್ತನ ಶ್ರವಣ ಮಾತ್ರದಿಂದಲೇ ಮಹಾಪಾತಕಗಳು ಹರಿದು ಹೋಗುವವೋ ಆ ವಿಶ್ವೇಶ್ವರ ಸ್ವಾಮಿಯು ನಿನ್ನ ಹೃದಯದಲ್ಲಿ ನೆಲೆಸಲಿ. ಅಯ್ಯ ಶಿವಶರ್ಮನೆ, ವೃದ್ಧಕಾಲ ಮಹಾರಾಜನಾಗುವ ನೀನು ಇಂತು ನುಡಿಯುವ ಆ ಸನ್ಯಾಸಿಗಳ ಆಶಿಷ ಪರಂಪರೆಗಳನ್ನು ಕೇಳಿ ಪುಳಕಾಂಕಿತ ಗಾತ್ರನಾಗಿ ನಾವು ಹೇಳಿರುವ ಈ ಭವಿಷ್ಯತ್ ವೃತ್ತಾಂತವೆಲ್ಲವನ್ನು ನೀನು ಸ್ಮರಿಸುವೆ. ಆ ಸಮಯದಲ್ಲಿ ನೀನು ನಿನ್ನಲ್ಲಿ ತಲೆದೋರಿದ ಅಭಿಪ್ರಾಯವನ್ನು ಹೊರಗೆಡಹದೆ ಆ ಯಾತ್ರಿಕರಿಗೆ ಬಹುಧನವನ್ನಿತ್ತು ಆ ಬಳಿಕ ಒಳ್ಳೆಯ ಮುಹೂರ್ತವನ್ನು ನೋಡಿ ನಿನ್ನ ಮಗನಿಗೆ ರಾಜ್ಯಾಭಿಷೇಕವನ್ನು ಮಾಡುವೆ. ತರುವಾಯ ನಿನ್ನ ಪಟ್ಟಮಹಿಷಿಯಾದ ಅನಂಗಲೇಖಾ ದೇವಿಯೊಡನೆ ಕಾಶಿ ಪಟ್ಟಣಕ್ಕೆ ಹೋಗುವೆ. ಅಲ್ಲಿ ಅನೇಕ ದಾನಗಳನ್ನು ಮಾಡಿ ಅರ್ಥಿಗಳಾದ ಜನರನ್ನು ಸಂತೋಷಗೊಳಿಸುವೆ. ಅನಂತರ ಆ ಕ್ಷೇತ್ರದಲ್ಲಿಯೇ ನಿನ್ನ ಹೆಸರಿನಿಂದ ಮೋಕ್ಷವನ್ನು ಕೈಗೂಡಿಸಲು ಕಾರಣವೆನಿಸುವ ವೃದ್ಧಕಾಲೇಶ್ವರನೆಂಬ ಲಿಂಗವನ್ನು ಪ್ರತಿಷ್ಠಿಸಿ ಅದಕ್ಕೊಂದು ದೇವಾಲಯವನ್ನು ನಿರ್ಮಿಸಿ ಅದರ ಮುಂಗಡೆಯೇ ಒಂದು ಕೊಳವನ್ನು ತೋಡಿಸುತ್ತೀಯೇ.
ಇಷ್ಟೇ ಅಲ್ಲದೆ ಶಾಸ್ತ್ರೋಕ್ತ ರೀತಿಯಿಂದ ದೇವಾಲಯಕ್ಕೆ ಕಲಶಾರೋಪಣಾದಿ ಕಾರ್ಯಗಳನ್ನು ಆಗಗೊಳಿಸಿ ಮಣಿಮಾಣಿಕ್ಯ ಚಾಂಪೇಯ ದುಕೂಲಗಳನ್ನು, ಆನೆ ಕುದುರೆಗಳನ್ನು, ಗೋಧನವನ್ನು, ಮಹಾಧ್ವಜ ಪತಾಕೆಗಳನ್ನು, ಚಿತ್ರ ಚಾಮರ ದರ್ಪಣಗಳನ್ನು, ಇತರ ಪೂಜೋಪಕರಣಗಳನ್ನು ಯಾವ ಶ್ರಮವೂ ಇಲ್ಲದೆ ಬಹು ಸುಲಭವಾಗಿಯೇ ಆ ಸ್ವಾಮಿಗೆ ಸಮರ್ಪಣೆ ಮಾಡುವೆ. ತರುವಾಯ ಅಲ್ಲಿಯೇ ಇದ್ದು ಮೃತೋಪವಾಸ ನಿಯಮಗಳಿಂದ ಸವೆದ ಶರೀರವುಳ್ಳವನಾಗಿ ಒಂದಾನೊಂದು ದಿನದ ಮಧ್ಯಾಹ್ನ ಯಾರೂ ಇಲ್ಲದಿರುವಾಗ ಒಬ್ಬನೊಬ್ಬ ತಪೋಧನನನ್ನು ಕಾಣುವೆ. ಆತನು ಬಹಳ ಹಣ್ಣಾದ ಮೈಯುಳ್ಳವನಾಗಿ ಪೆಂಜೆಡೆಗಳೊಡಗೂಡಿ ಸಾಕ್ಷಾತ್ ಧರ್ಮವೇ ಮೂರ್ತಿಮಂತನಾಗಿ ಬಂದಿರುವುದೋ ಎಂಬಂತೆ ಮನೋಹರವಾಗಿ ಕಂಗೊಳಿಸುವನು. ಆ ತಪಸ್ವಿಯು ಶರೀರ ಕಾಷ್ಠದ ಭಾರವನ್ನೆಲ್ಲ ಗಟ್ಟಿಯಾದ ಕೈಕೋಲಿನ ಮೇಲೆ ಊರು ಬಿಟ್ಟು ಗರ್ಭಾಗಾರದಿಂದ ಹೊರಬಂದು ಅಂತರಂಗ ಮಂಟಪದಲ್ಲಿ ನಿನ್ನ ಸಮೀಪದಲ್ಲಿ ಕುಳಿತು, ಅಯ್ಯ, ನೀನಾರು? ಏಕೆ ಇಲ್ಲಿರುವೆ? ನಿನ್ನ ಜೊತೆಯಲ್ಲಿರುವ ಈಕೆಯು ಯಾರು? ಈ ದೇವಾಲಯವನ್ನು ನಿರ್ಮಿಸಿದವನು ಯಾರು? ಇದನ್ನು ನೀನು ತಿಳಿದಿರುವೆಯಾದರೆ ನನಗೆ ತಿಳಿಸುವವನಾಗು. ಈ ಲಿಂಗದ ಹೆಸರೇನು? ನನಗೆ ಮುಪ್ಪರಿದಿರುವುದರಿಂದ ಇದರ ಹೆಸರೇ ನನಗೆ ತಿಳಿಯದಾಗಿದೆ ಎಂದು ಪ್ರಶ್ನೆ ಮಾಡುವನು. ಅಯ್ಯ ವಿಪ್ರನೇ, ತಪಸ್ವಿಯಾದ ಆ ವೃದ್ಧನು ಇಂತು ಪ್ರಶ್ನಿಸಲು ನೀನು, ಅಯ್ಯ, ನನ್ನನ್ನು ವೃದ್ಧಕಾಲ ರಾಜನೆಂದು ಹೇಳುತ್ತಾರೆ. ನಾನು ದಕ್ಷಿಣ ದೇಶದವನು. ಇವಳು ನನ್ನ ಹೆಂಡತಿ. ಈಕೆಯೊಡನೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ಈ ಲಿಂಗವನ್ನೇ ನಾನು ಧ್ಯಾನಿಸುತ್ತೇನೆ. ಇದನ್ನೇ ಪ್ರಾರ್ಥಿಸುತ್ತಿರುವೆನಲ್ಲದೆ ಬೇರಾವ ದೈವವನ್ನು ಎಣಿಸುವುದಿಲ್ಲ. ಇನ್ನು ಈ ಪ್ರಾಸಾದವನ್ನು ನಿರ್ಮಿಸಿದವರಾದರೋ ಜಟಾಧಾರಿಯಾದ ಸಾಕ್ಷಾತ್ ಪರಮಶಿವನು. ಈ ಲಿಂಗದ ಹೆಸರೇನೆಂಬುದನ್ನೇ ನಾನು ಚೆನ್ನಾಗಿ ತಿಳಿದಿಲ್ಲ ಎಂದು ಉತ್ತರ ಕೊಡುವೆ. ಜಟಾಧರನಾದ ಆ ವೃದ್ಧ ತಾಪಸನು ಈ ನಿನ್ನ ಉತ್ತರವನ್ನು ಕೇಳಿ, ಅಯ್ಯ, ನೀನು ದಿಟವನ್ನೇ ನುಡಿದೆ. ಈ ಲಿಂಗವೊಂದರ ಹೆಸರೇನೆಂಬುದನ್ನು ನೀನು ತಿಳಿಯದೆ ಹೋಗಿರುವೆ. ನೀನು ಪ್ರತಿನಿತ್ಯವೂ ಇಲ್ಲಿ ಕಟ್ಟ ಕದಲದೆ ಕುಳಿತಿರುವುದನ್ನು ನಾನು ನೋಡುತ್ತಿದ್ದೇನೆ. ಆದುದರಿಂದ ಈ ದೇವಾಲಯವನ್ನು ಯಾರು ಕಟ್ಟಿಸಿದರು ಎಂಬುದನ್ನು ನೀನು ಕೇಳಿರಬೇಕು. ದಿಟವಾಗಿಯೂ ನೀನಿದನ್ನು ತಿಳಿದಿರುವೆಯಾದರೆ ಆ ವಿಷಯವನ್ನು ನನಗೆ ಹೇಳು ಎಂದು ಕೇಳುವನು. ಇಂತೆಂದ ಅವನ ಮಾತನ್ನು ಕೇಳಿ ನೀನು ಮತ್ತೆ ಈ ಪ್ರಕಾರವಾಗಿ ಹೇಳುವೆ, ಅಯ್ಯ, ಮಾಡುವವನು ಮಾಡಿಸುವವನು ಆ ಶಂಭುವೆ. ಇದು ನಿಜವು. ಇದೊಂದನ್ನುಳಿದು ನಾನು ಅಸತ್ಯವಾದ ಮತ್ತೇನನ್ನು ತಾನೇ ಹೇಳಲಿ? ಅಥವಾ ಆ ಚಿಂತೆಯಾದರೂ ನನಗೇಕೆ? ಇಷ್ಟು ಮಾತ್ರ ನುಡಿದು ನೀನು ಸುಮ್ಮನಾಗಲು ಆ ವೃದ್ಧ ತಾಪಸನು, ಅಯ್ಯ, ನಾನು ಬಹಳ ಬಾಯಾರಿದ್ದೇನೆ. ಜಾಗ್ರತೆಯಾಗಿ ಸ್ವಲ್ಪ ನೀರನ್ನು ತಂದುಕೊಡು ಎಂದು ಕೇಳುವನು. ಹೀಗೆ ಪ್ರೇರೇಪಿಸಲು ನೀನು ಆ ದೇವಾಲಯದ ಮುಂಗಡೆ ಇರುವ ಕೊಳದಿಂದ ನೀರನ್ನು ತಂದು ಆತನಿಗೆ ಕುಡಿಸುವೆ. ಕೂಡಲೇ ಆ ನೀರನ್ನು ಕುಡಿದುದರಿಂದ ಆ ವೃದ್ಧನು ಪೊರೆಬಿಟ್ಟ ಹಾವಿನಂತೆ, ಹುಣ್ಣಿಮೆಯ ಪೂರ್ಣ ಚಂದ್ರನಂತೆ ಕಾಂತಿವಂತನು, ತರುಣನು, ರೂಪಸಂಪನ್ನನು ಆಗುವನು. ಆಗ ನನಗೆ ಪರಮಾಶ್ಚರ್ಯವಾಗಿ, ಎಲೈ ಪೂಜ್ಯನೆ, ನೀನು ಯಾವುದರ ಪ್ರಭಾವದಿಂದ ಮುದಿತನವನ್ನು ತೊರೆದು ನವಯುವಕನಾಗಿ ಬೆಳಗುತ್ತಿರುವೆ? ಅಯ್ಯ ತಪೋಧನನೆ, ನಿನಗೆ ಅವಕಾಶವಿರುವುದಾದರೆ ಈ ವಿಷಯವನ್ನು ನನಗೆ ತಿಳಿಸುವವನಾಗು ಎಂದು ಕೇಳುವೆ. ಆಗ ತಪೋಧನನು ಹೇಳುತ್ತಾನೆ, ಅಯ್ಯ ವೃದ್ಧಕಾಲ ರಾಜನೇ, ಮಹಾಬುದ್ಧಿಶಾಲಿಯಾದ ನಿನ್ನನ್ನು ನಾನು ಚೆನ್ನಾಗಿ ಬಲ್ಲೆ. ನಿನ್ನ ಪತ್ನಿಯು ಮಹಾಪತಿವ್ರತೆಯೂ ಆದ ಈ ಅನಂಗಲೇಖೆಯನ್ನು ನಾನು ಬಲ್ಲೆ. ಈಕೆಯು ಈ ಹಿಂದಣ ಜನ್ಮದಲ್ಲಿ ದೇವ ಶರೀರ ಎನಿಸಿದ ತುರ್ವಸುವೆಂಬ ವಿಪ್ರೋತ್ತಮನಿಗೆ ಮಗಳಾಗಿದ್ದಳು. ಶುಭಾನನೆಯಾದ ಈಕೆಯು ಶುಭಾಚಾರೆಯೂ ಆಗಿದ್ದಳು. ತುರ್ವಸುವಾದರೂ ಈಕೆಯನ್ನು ಮಹಾತ್ಮನಾದ ನೈಧ್ರುವನಿಗೆ ಮದುವೆ ಮಾಡಿಕೊಟ್ಟನು. ಆ ನೈಧ್ರುವನಾದರೂ ಯೌವನವನ್ನು ತಳೆಯದೆಯೇ ಮೃತಿ ಹೊಂದಿದನು. ತರುವಾಯ ಈ ಶುಭವ್ರತೆಯು ವೈಧವ್ಯವನ್ನು ಪಡೆದು ಅದನ್ನೇ ವಿದ್ಯುಕ್ತವಾಗಿ ಪಾಲಿಸಿಕೊಂಡು ಬಾಳನ್ನು ನೂಕುತ್ತಿದ್ದು ಅವಂತಿಯಲ್ಲಿ ಕಾಲವಾದಳು. ಆ ಪುಣ್ಯದ ಪ್ರಭಾವದಿಂದ ಈಕೆಯು ಈ ಜನ್ಮದಲ್ಲಿ ಪಾಂಡ್ಯರಾಜನ ಮಗಳಾಗಿ ಜನಿಸಿದಳು. ಪತಿವ್ರತೆಯಾದ ಈಕೆಯು ಈಗ ನಿನ್ನ ಮಡದಿಯಾಗಿ ನಿನ್ನೊಡನೆ ಇಲ್ಲಿಗೆ ಬಂದಿರುವಳು. ನಿನ್ನೊಡನೆಯೇ ಈಕೆಯು ಉತ್ತಮೋತ್ತಮವಾದ ಮುಕ್ತಿಯನ್ನು ಪಡೆಯಲುಳ್ಳವಳು. ಅಯ್ಯ ರಾಜನೇ, ಅಯೋಧ್ಯೆ, ಅವಂತಿ, ಮಧುರೆ, ದ್ವಾರಾವತಿ, ಕಾಂಚಿ, ಮಾಯಾವತಿ ಈ ಪಟ್ಟಣಗಳಲ್ಲಿ ಕಾಲಕ್ರಮದಿಂದ ಮೃತಿ ಹೊಂದುವ ಪಾತಕಿಗಳು ಸ್ವರ್ಗವನ್ನು ಸೇರಿ ಆ ಬಳಿಕ ಕ್ಷೀಣ ಪುಣ್ಯರಾಗಿ ಭೂಲೋಕಕ್ಕೆ ಬಂದು ಈ ಕಾಶಿ ಪಟ್ಟಣದಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ. ಎಲೈ ಮಹಾರಾಜನೇ, ನಿನ್ನನ್ನು ನಾನು ಬಲ್ಲೆನು. ನೀನು ಪೂರ್ವಜನ್ಮದಲ್ಲಿ ಮಧುರಾ ಪಟ್ಟಣದಲ್ಲಿ ಶಿವಶರ್ಮನೆಂದು ಹೆಸರಾದ ಬ್ರಾಹ್ಮಣನಾಗಿದ್ದೆ. ನೀನು ಮಾಯಾಪುರಿಯಲ್ಲಿ ಮೃತಿಯನ್ನು ಪಡೆದೆ. ಆ ಪುಣ್ಯ ಪ್ರಭಾವದಿಂದ ವೈಕುಂಠವನ್ನು ಸೇರಿ ಮನೋಹರವಾದ ಭೋಗಗಳನ್ನು ಅನುಭವಿಸಿದ ಬಳಿಕ ಅದೇ ಪುಣ್ಯಶೇಷದಿಂದಲೇ ಈ ಜನ್ಮದಲ್ಲಿ ನಂದಿವರ್ಧನ ನಗರದ ರಾಜನಾಗಿ ಜನಿಸಿರುವೆ. ಎಲೈ ವೃದ್ಧಕಾಲ ರಾಜನೇ, ಆ ಪುಣ್ಯ ವಿಶೇಷದಿಂದಲೇ ನೀನು ಮೋಕ್ಷ ಕ್ಷೇತ್ರವಾದ ಕಾಶಿ ಕ್ಷೇತ್ರವನ್ನು ಹೊಂದಿರುವೆ. ರಾಜೇಂದ್ರ,
ಮತ್ತೊಂದು ವಿಚಾರವನ್ನು ಹೇಳುವೆನು ಕೇಳು. ನೀನು ಈ ಪ್ರಾಸಾದವನ್ನು ಮಾಡಿಸಿದವನು ಶಂಭುವೆಂದು ಯಾವ ಮಾತುಗಳನ್ನಾಡಿದೆಯೋ ಆ ಮಾತು ಸತ್ಯವಾದುದು. ಎಂದಿಗೂ ತಾನು ಮಾಡಿದ ಸುಕೃತವನ್ನು ತಾನು ಹೇಳಬಾರದು. ತಾನು ಮಾಡಿದೆನೆಂದು ಹೇಳಿದರೆ ಆ ಪುಣ್ಯವೆಲ್ಲವೂ ತತ್ಕ್ಷಣದಲ್ಲಿಯೇ ಕ್ಷಯಿಸಿ ಹೋಗುತ್ತದೆ. ಆದುದರಿಂದ ಮಾಡಿದ ಪುಣ್ಯ ವಿಚಾರವನ್ನು ಬಹಿರಂಗಗೊಳಿಸದೆ ಪ್ರಯತ್ನಪೂರ್ವಕವಾಗಿ ನಿಧಿಯಂತೆ ರಹಸ್ಯವಾಗಿ ಇರಿಸತಕ್ಕದ್ದು. ಅದನ್ನು ಬಹಿರಂಗಪಡಿಸುವುದರಿಂದ ಬೂದಿಯಲ್ಲಿ ಮಾಡಿದ ಹೋಮದಂತೆ ಅದು ವ್ಯರ್ಥವಾಗಿ ಹೋಗುವುದು. ಕೃತಕೃತ್ಯನಾದ ನೀನು ವಿಶ್ವನಾಥನ ಪ್ರೇರಣೆಯಿಂದಲೇ ಈ ಪ್ರಾಸಾದವನ್ನು ರಚಿಸಿರುವೆ ಎಂಬುದನ್ನು ನಾನು ಬಲ್ಲೆನು. ಎಲೈ ಮಹೀಪತಿಯೇ, ಈ ವೃದ್ಧಕಾಲೇಶ್ವರ ಲಿಂಗವು ಅನಾದಿ ಕಾಲದಿಂದಲೂ ಪ್ರತಿಷ್ಠಿತವಾಗಿದ್ದಿತೆಂದು ತಿಳಿ. ನೀನು ಇದರ ಪ್ರತಿಷ್ಠೆಗೆ ಕೇವಲ ನಿಮಿತ್ತ ಮಾತ್ರನು. ಮಾನವನು ಈ ವೃದ್ಧಕಾಲೇಶ್ವರನ ದರ್ಶನ, ಸ್ಪರ್ಶನ, ಪೂಜನ, ಮಹಾತ್ಮ್ಯ ಶ್ರವಣ ಮತ್ತು ಪ್ರಣಮನಾದಿಗಳಿಂದ ಸಮಸ್ತ ಇಷ್ಟಾರ್ಥವನ್ನು ಪಡೆಯುತ್ತಾನೆ. ಈ ಪ್ರಾಸಾದದ ಮುಂಗಡೆ ಇರುವ ಕಾಲೋದಕವೆಂಬ ಈ ಕೊಳವು ಸ್ನಾನ ಮಾತ್ರದಿಂದ ಮಾನವನ ಮುಪ್ಪನ್ನು, ಇತರ ವ್ಯಾಧಿಗಳನ್ನು ನಿವಾರಣೆ ಮಾಡುತ್ತದೆ. ಅಲ್ಲದೆ ಇದರ ಜಲವನ್ನು ಪಾನ ಮಾಡುವುದರಿಂದ ಮಾನವನು ಮತ್ತೆ ಮಾತೃಸ್ತನ್ಯವನ್ನು ಪಾನ ಮಾಡುವುದಿಲ್ಲ. ಅವನು ಮುಕ್ತನೇ ಆಗುತ್ತಾನೆ. ಎಲೈ ದೊರೆಯೇ, ಈ ಕಾಲೋದಕ ಕೂಪದಲ್ಲಿ ಮಿಂದು ವೃದ್ಧಕಾಲೇಶ್ವರನನ್ನು ಅರ್ಚಿಸಿದ ಮಾನವನು 1 ವರ್ಷದಲ್ಲಿಯೇ ಸಿದ್ಧಿಯನ್ನು ಪಡೆದು ಸರ್ವಾಭೀಷ್ಟಗಳನ್ನು ಹೊಂದಿದ ಬಳಿಕ ಮೋಕ್ಷ ಸಿದ್ಧಿಯನ್ನು ಪಡೆಯುತ್ತಾನೆ. ಈ ಕಾಲೋದಕ ಕೂಪದ ಜಲವನ್ನು ಪಾನ ಮಾಡುವುದರಿಂದಲೂ ಸ್ಪರ್ಶ ಮಾಡುವುದರಿಂದಲೂ ಕುಷ್ಠ, ವಿಸ್ಫೋಟ, ರಂಗಿಣಿ, ವಿಚರ್ಚಿಕೆ, ಅಗ್ನಿಮಾಂದ್ಯ, ಉದರಶೂಲೆ, ಮೇಹ, ಪ್ರವಾಹಿಕೆ, ಮೂತ್ರಕೃಚ್ಛ್ರ, ಉಪಮ, ಭೂತಜ್ವರ, ವಿಷಮಜ್ವರ ಮೊದಲಾದ ಸಕಲ ರೋಗಗಳು ನಿವಾರಣೆಯಾಗುವವು. ಈ ಕೂಪೋದಕ ಸ್ನಾನದಿಂದ 1 ಕ್ಷಣಕಾಲದಲ್ಲಿಯೇ ನೀನು ನೋಡುತ್ತಿರುವಂತೆಯೇ ನನ್ನ ಮುಪ್ಪು ನರೆಯು ಕಳೆದು ಹೋಗಿ ಯುವಕನಾದೆನು. ವೃದ್ಧಕಾಲೇಶ್ವರನ ಸೇವೆಯಿಂದ ದಾರಿದ್ರ್ಯವು, ವಿಘ್ನಾದಿ ಭಯಗಳು, ರೋಗ ರುಜಿನಾದಿಗಳು, ಪಾಪಗಳು ಇವುಗಳಿಂದ ಉಂಟಾದ ಫಲಗಳು ಕ್ಷಯಿಸಿ ಹೋಗುವವು. ಮೋಕ್ಷ ಸಿದ್ಧಿಯನ್ನು ಅಪೇಕ್ಷಿಸುವ ಮಾನವರು ಈ ವಾರಾಣಸಿಯಲ್ಲಿ ಕೃತ್ತಿವಾಸೇಶ್ವರನಿಗೆ ಉತ್ತರ ದಿಕ್ಕಿಗಿರುವ ವೃದ್ಧಕಾಲೇಶ್ವರ ಲಿಂಗವನ್ನು ಪ್ರಯತ್ನಪೂರ್ವಕವಾಗಿ ಸಂದರ್ಶಿಸಬೇಕು. ಅಯ್ಯ ವಿಪ್ರನೇ, ಆ ತಪೋಧನನು ಮಹೀಪಾಲನಾಗಿರುವ ನಿನಗೆ ಈ ರೀತಿಯಾಗಿ ತಿಳಿಸಿದ ತರುವಾಯ ಅನಂಗ ಲೇಖೆಯೊಡಗೂಡಿದ ನಿನ್ನನ್ನು ಕೈ ಹಿಡಿದು ಕರೆದೊಯ್ದು ಆ ವೃದ್ಧಕಾಲೇಶ್ವರ ಲಿಂಗದಲ್ಲಿಯೇ ಲಯವನ್ನು ಪಡೆಯುತ್ತಾನೆ. ಮಹಾಕಾಲ ಎಂಬ ಪರಮೇಶ್ವರ ನಾಮವನ್ನು ಸತತವು ಕೀರ್ತಿಸುವುದರಿಂದ ಮಾನವನು 100 ಬಾರಿಗೂ ಪಾಪಗಳಿಂದ ಖಂಡಿತವಾಗಿಯೂ ಬಿಡುಗಡೆ ಹೊಂದುವನು. ಅಯ್ಯ ಶಿವಶರ್ಮನೆ, ಈ ಪ್ರಕಾರವಾಗಿ ನೀನು ವೈಕುಂಠವನ್ನು ಸೇರಿ ಕೈಟಭಾರಾತಿಯಾದ ಆ ಮಹಾವಿಷ್ಣುವನ್ನು ಸಂದರ್ಶಿಸಿ ಮಂಗಳಕರವಾದ ಆ ವೈಕುಂಠ ನಗರದ ವಿವಿಧ ಭೋಗಗಳನ್ನು ಬಹುಕಾಲ ಭೋಗಿಸಿದ ತರುವಾಯ ಭವಿಷ್ಯತ್ತಿನಲ್ಲಿ ನಿನಗೆ ಈ ಪ್ರಕಾರವಾಗಿ ಮುಕ್ತಿಯು ಲಭಿಸುವುದು. ಹೀಗೆ ಆ ಶಿವಶರ್ಮ ದ್ವಿಜನು ವಿಷ್ಣು ಪಾರ್ಷದರಿಂದ ತನ್ನ ಭವಿಷ್ಯತ್ ಕಥಾನಕವನ್ನು ಕೇಳಿ ಪುಳಕಾಂಕಿತ ಗಾತ್ರನಾಗಿ ಮುಂದುವರಿಯುತ್ತಾ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ವಿರಾಜಿಸುತ್ತಿರುವ ಮನೋಹರವಾದ ವೈಕುಂಠ ಲೋಕವನ್ನು ಕಂಡನು. ಅಗಸ್ತ್ಯನು ಹೇಳುತ್ತಾನೆ, ಕೆಲವು ಲೋಪಾಮುದ್ರೆಯೇ, ಆ ಶಿವಶರ್ಮ ದ್ವಿಜನು ಮಾಯಾಪುರಿಯಲ್ಲಿ ಮೃತಿಯನ್ನು ಹೊಂದಿದ ಪುಣ್ಯ ಬಲದಿಂದ ಆ ವೈಕುಂಠ ಲೋಕದಲ್ಲಿ ಮನೋಹರವಾದ ಅಖಂಡ ಭೋಗಗಳನ್ನು ಅನುಭವಿಸಿದ ತರುವಾಯ ಅಲ್ಲಿಂದ ಭೂಲೋಕಕ್ಕೆ ಬಂದು ನಂದಿವರ್ಧನ ಪಟ್ಟಣದಲ್ಲಿ ವೃದ್ಧಕಾಲ ರಾಜನಾಗಿ ಜನಿಸಿ ಭೂಲೋಕದ ಭೋಗಭಾಗ್ಯಗಳೆಲ್ಲವನ್ನು ಅನುಭವಿಸಿ ಸುಂದರರಾದ ಪುತ್ರರನ್ನು ಪಡೆದು ಅವರಿಗೆ ರಾಜ್ಯಭಾರವನ್ನೊಪ್ಪಿಸಿ ವಾರಾಣಸಿ ಪಟ್ಟಣವನ್ನು ಸೇರಿ ವಿಶ್ವೇಶ್ವರನನ್ನು ಅರ್ಚಿಸಿ ನಿರ್ವಾಣ ಪದವಿಯನ್ನು ಪಡೆದನು. ಶಿವಶರ್ಮ ದ್ವಿಜನ ಪುಣ್ಯತಮವಾದ ಈ ಆಖ್ಯಾನವನ್ನು ಆಲಿಸುವ ಮಾನವನು ಪಾಪ ವಿಮುಕ್ತನಾಗಿ ಮುಕ್ತಿಯನ್ನು ದೊರಕಿಸುವ ಉತ್ತಮ ಜ್ಞಾನವನ್ನು ಪಡೆಯುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಶಿವಶರ್ಮ ನಿರ್ವಾಣ ವರ್ಣನವೆಂಬ 4ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.